ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೊಸದಾಗಿ ನಮ್ಮ ವಿಡಿಯೋ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಈಗ ಫ್ರಂಟ್ ಭಾಗನ ಇಟ್ಕೊಂಡು ತಿರುಗಿಸ್ತಾ ಇದ್ದೀನಿ ಎಂಬ್ರಾಯ್ಡ್ರಿ ವರ್ಕಲ್ಲಿ. ನಾನು ಇದು ಕಟಿಂಗ್ ಬಗ್ಗೆ ನನ್ನ ಬ್ಯಾಕ್ ವಿಡಿಯೋದಲ್ಲಿ ನಿಮಗೆ ಎಲ್ಲ ಹೇಳಿದ್ದೀನಿ. ಇದು ಸ್ಟಿಚಿಂಗಿಂದು ಈ ಥರ ಕಚ್ಚಿ ಹಾಕೊಂಡೋದ್ರಿಂದ ತೆಗೆದು ನೀಟಾಗಿ ತಿರುಗುತ್ತೆ ಅಂತ ಹೇಳ್ಬಿಟ್ಟು ನಾನು ಕಚ್ಚಿ ಹಾಕ್ಕೊಂಡು ತಿರುಗ್ತಿದ್ದೀನಿ. ನೋಡಿಕೊಂಡು ಎಷ್ಟು ನೀಟಾಗಿ ತಿರುಗ್ತೀನಿ. ಇದು ರೈಟ್ ಭಾಗದಲ್ಲಿ ಎಂಬ್ರಾಯ್ಡ್ರು ಬರುತ್ತೆ, ಲೆಫ್ಟ್ ಭಾಗಕ್ಕೆ ಎಂಬ್ರಾಯ್ಡ್ರಿ ಇರೋದಿಲ್ಲ ಯಾವಾಗಲೂ ಎಲ್ಲ ಬ್ಲೌಸಲ್ಲಿ ಅಷ್ಟೇ. ಇದು ಲೆಫ್ಟ್ ಭಾಗ ನಾನು ತಿರ್ಸ್ಕೊಳ್ತಾ ಇದ್ದೀನಿ. ಈಗ ಈ ಲೆಫ್ಟ್ ಭಾಗ ನಾರ್ಮಲಾಗಿ ನಿಮ್ಮ ಮಾಮೂಲಿ ಬ್ಲೌಸಿಗೆ ಹೆಂಗೆ ತಿರ್ಸ್ಕೊಟ್ಟಿದೆ ಹಂಗೆ ತಿರ್ಸ್ಕೊಬೋದು. ಎಂಬ್ರಾಯ್ಡ್ರದ್ದು ಬ್ಲೌಸ್ ತಿರ್ಸುವಾಗ ನೆಕ್ ಭಾಗಕ್ಕೆ ನೀವು ಪಟ್ಟಿ ಚೇಂಜ್ ಮಾಡ್ಕೊಂಡು, ಸಿಂಗಲ್ ಪಟ್ಟಿ ಇರೋದು ಕೂಡ ನೀವು ಚೇಂಜ್ ಮಾಡ್ಕೋಬೋದು ಫ್ರೆಂಡ್ಸ್. ಅದು ಡಬಲ್ ಪಟ್ಟಿ ನಾನು ಈಗ ಡಬಲ್ ಪಟ್ಟಿಯಲ್ಲೇ ಮಾಡಿದ್ದೀನಿ, ಅಂದರೆ ಅದಕ್ಕೆ ಅಂತ ಹೇಳ್ತಾರೆ ಹಲ್ ಪಟ್ಟಿ ಅಂತ ಹೇಳ್ತಾರೆ. ಇದು ರೈಟ್ ಭಾಗದ್ದು, ಲೆಫ್ಟ್ ಭಾಗದ್ದು ತಿರ್ಸ್ಕೊಂಡಿದ್ದೀನಿ. ರೈಟ್ ಭಾಗದ್ದು ಇದು ನೆಕ್, ಬ್ಯಾಕ್ ನೆಕ್ಕಿಂದು ನಿಮಗೆ ನಾನು ಅದು ಕಟ್ಟಿಂಗಲ್ಲಿ ನಾನು ಕಚ್ಚಿ ಹಾಕ್ಕೊಳೋದು ಅದು ವಿಧಾನ ತೋರಿಸ್ಕೊಟ್ಟಿದ್ದೀನಿ. ಇದು ಕೂಡ ನೀವು ಎಂಬ್ರಾಯ್ಡ್ರು ಮಾಡಿಕೊಟ್ಟಿರ್ತಾರಲ್ಲ ಫ್ರೆಂಡ್ಸ್ ಅವರು, ಅದರಲ್ಲಿ ನೀವು ಸೆಂಟ್ರಿಗೆ ಎರಡೂ ನೆಕ್ಕನ್ನು ಡಿಸೈನ್ನ ಸೆಂಟ್ರು ಮಾಡಿಕೊಂಡು ನೋಡಿಕೊಂಡು ಅದು ಸೆಂಟ್ರಲ್ಲಿ ನೀವು ಕಚ್ಚಿ ಹಾಕ್ಕೋಬೇಕು. ಈಗ ಕಚ್ಚಿ ಹಾಕ್ಕೊಳೋದ್ರಿಂದ ನಿಮ್ಮ ನೆಕ್ ಡಿಸೈನ್ಸು ಕ್ರಾಸ್ ಆಗೋದಿಲ್ಲ. ಈ ಕಚ್ಚಿ ಹಾಕ್ಕೊಂಡು ನಾವು ಲೈನಿಂಗಲ್ಲಿ ಕೂಡ ನಾವು ಸೆಂಟ್ರಲ್ಲಿ ಕಚ್ಚಿ ಹಾಕ್ಕೊಂಡಿರ್ತೀವಿ. ಅದನ್ನು ಎರಡು ಜೋಡಿಸ್ಕೊಂಡು ಸೆಂಟ್ರು ಒಂದು ನೀವು ಸ್ಟಿಚ್ ಮಾಡಬೇಕಾಗತ್ತೆ. ಹಿಂಗೆ ಸ್ಟಿಚ್ ಮಾಡೋದ್ರಿಂದ ನಿಮಗೆ ನೆಕ್ಕು ಕ್ರಾಸ್ ಆಗೋಲ್ಲ. ಸೆಂಟ್ರಿಗೆ ಬರೋದ್ರಿಂದ ನಿಮಗೆ ನೆಕ್ಕು ಸೆಂಟ್ರಲ್ಲೇ ನೀಟಾಗಿ ನೆಕ್ ಡಿಸೈನ್ ನೀಟಾಗಿ ಕಾಣಿಸುತ್ತೆ, ನೀಟಾಗಿ ಬರುತ್ತೆ ಸ್ಟಿಚ್ ಮಾಡೋಕ್ಕೆ. ಈ ಥರ ಇದು ಜರಿಯೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಸ್ಟಿಚ್ ಹಾಕ್ಕೊಂಡು ನೀವು ಬೇಕಾದರೆ ಇದಕ್ಕೆ ಗುಂಡು ಪಿನ್ ಕೂಡ ಬಳಸ್ಬೋದು. ನೀವು ಸ್ಟಿಚ್ ಹಾಕ್ಕೊಂಡ್ರೆ ಬೆಟ್ರು ಗುಂಡು ಪಿನ್ಗಿಂತ. ಸ್ಟಿಚ್ ಹಾಕ್ಕೊಳೋದ್ರಿಂದ ಜರಿಯೋದಿಲ್ಲ, ಆ ಕಡೆ ಈ ಕಡೆ ಬಟ್ಟೆ ಜಾರೋದಿಲ್ಲ ಅಂಥೇಳಿ ನಾವು ಸೆಂಟ್ರ್ ಸ್ಟಿಚ್ ಹಾಕ್ಕೋತೀವಿ. ಇದು ಕಟ್ಟಿಂಗಲ್ಲಿ ಆಮೇಲೆ ನೆಕ್ ಕಟ್ಟಿಂಗಲ್ಲಿ ಸೆಂಟ್ರ್ ಕಟ್ಟಿಂಗಲ್ಲಿ ಹೋಗುತ್ತೆ. ಅದಾದಮೇಲೆ ಕೆಳಗಡೆ ಒಂದು ಸ್ಟಿಚ್ ಹಾಕ್ಕೋತೀವಿ. ಕ್ಯಾಮ್ರಾ ಜರಿತಾ ಇದೆ, ಮೊಬೈಲ್ ಕೆಳಗಡೆ ಸ್ಟಿಚ್ ಹಾಕ್ಕೊಂಡೋದ್ರಿಂದನೂ ನಿಮಗೆ ಬ್ಲೌಸು ಯಾರೋದಿಲ್ಲ ಮತ್ತು ನಿಮಗೆ ಸ್ಟಿಚ್ ಕೂಡ ನೀಟಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಕೆಳಗಡೆ ಹಾಕೋತಾಯಿದ್ದೀನಿ ನಾನು. ನೀವು ಯಾವಾಗಲೂ ಇದು ನೆಕ್ ಡಿಸೈನ್ ಎಷ್ಟು ಹಾಕಿದ್ದಾರೆ ನಿಮ್ಮ ಬ್ಲೌಸ್ ಲೆಂತ್ ಎಷ್ಟಿರುತ್ತೆ ಅಂತ ನೋಡಿಕೊಂಡು ಬ್ಲೌಸ್ನ ಇಟ್ಕೋಬೇಕಾಗತ್ತೆ. ಕೆಲವೊಂದು ಸರಿ ಫುಲ್ ಬಾರ್ಡ್ರ್ ಕೂಡ ಬ್ಯಾಕಲ್ಲಿ ಬರೋದಿಲ್ಲ, ಅವರು ಡಿಸೈನ್ ಹೇಗೆ ಹಾಕಿರ್ತಾರೆ ಅನ್ನೋದನ್ನ ಡಿಪೆಂಡ್ ಆಗುತ್ತೆ. ಆದಷ್ಟು ಬಾರ್ಡ್ರ್ ಮೇಲೆ ಡಿಸೈನ್ ಹಾಕೋದಿಲ್ಲ ಫ್ರೆಂಡ್ಸ್, ಯಾಕೆಂದರೆ ಅದು ಚೆನ್ನಾಗಿ ಕಾಣಿಸಲ್ಲ ಬಾರ್ಡ್ರ್ ಮೇಲೆ ಅಷ್ಟು ನೀಟಾಗಿ ಅಂತೇಳಿ. ಕೆಲವೊಂದಕ್ಕೆ ಮಾತ್ರ ಆ ಥರ ಬ್ಲೌಸನ್ನು ಬಾರ್ಡ್ರ್ ಮೇಲೆ ಡಿಸೈನ್ ಹಾಕ್ತೀವಿ ನೋಡಿ. ಅದು ಎಡ್ಜಲ್ಲಿ ಬರುತ್ತೆ, ನೀವು ಕಚ್ಚಿ ಹಾಕ್ಕೊಂಡಿರ್ತೀರಲ್ಲ ಭುಜದ್ದು, ಅದಕ್ಕೆ ನೀವು ಎಡ್ಜನ್ನು ತೊಗೋಬೇಕಾಗತ್ತೆ. ಅದು ಕಟಿಂಗ್ ಬಗ್ಗೆ ನಾನು ಕಟಿಂಗ್ ವೀಡಿಯೋದಲ್ಲಿ ನೀಟಾಗಿ ವಿವರಿಸಿ ಹೇಳಿದ್ದೀನಿ ಫ್ರೆಂಡ್ಸ್. ನೀವು ವಿಡಿಯೋ ಚೆಕ್ ಮಾಡ್ಕೋಬೋದು. ನೀವು ಅದು ಕಟಿಂಗ್ ವಿಡಿಯೋ ಕೂಡ ಇದೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ. ಅದು ಫಸ್ಟು ಅದನ್ನು ಹಾಕ್ಬಿಟ್ಟು ಆದಮೇಲೆ ಇದು ಈ ವಿಡಿಯೋ ಹಾಕ್ತಾಯಿದ್ದೀನಿ ಸ್ಟಿಚಿಂಗಿಂದು. ಎರಡೂ ಒಂದರಲ್ಲೇ ಹಾಕಬೇಕು ಅಂದ್ಕೊಂಡು ತುಂಬ ಲಾಗ್ ಆಗುತ್ತೆ ವೀಡಿಯೋಸ್ ಅಂತ ಹೇಳ್ಬಿಟ್ಟು ನಾನು ಸಪ್ರೇಟ್ ಮಾಡಿ ಹಾಕಿದ್ದೀನಿ ನೋಡಿ. ಎಡ್ಜಲ್ಲೇ ಸ್ಟಿಚ್ ಮಾಡ್ತಾ ಹೋಗಬೇಕು. ನೀವು ರೌಂಡ್ ಶೇಪ್ ಇರಲಿ ಅಥವಾ ಎನಿ ಶೇಪ್ ಇರಲಿ, ನೀವು ಎಡ್ಜಲ್ಲೇ ಸ್ಟಿಚ್ ಮಾಡ್ಕೊಳೋದ್ರಿಂದ ಎಂಬ್ರಾಯ್ಡ್ರಿ ವರ್ಕು ಯಾವ ಥರ ಶೇಪಲ್ಲೇ ಹಾಕಿರ್ತೀರಿ ಅಥವಾ ಹಾಕಿರ್ತೀರಿ ಅದರಲ್ಲೇ ನೀವು ಅದೇ ಥರ ಬರುತ್ತೆ. ನೀವು ಎಡ್ಜಲ್ಲೇ ಸ್ಟಿಚ್ ಮಾಡ್ಕೊಳೋದ್ರಿಂದ ಆ ಥರ ಬರುತ್ತೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್. ಅವಾಗ ನೀಟಾಗಿ ಸ್ಟಿಚಿಂಗ್ ಕೂಡ ಅರ್ಥ ಆಗುತ್ತೆ. ನಿಮಗೆ ಇದರಲ್ಲಿ ಡೌಟ್ ಇದ್ದರೆ ಅಥವಾ ನಿಮಗೆ ಬ್ಯೂಟಿ ಪಾರ್ಲರ್ ಕೋರ್ಸ್ ಕೂಡ ಇದೆ, ಅದರಲ್ಲಿ ನಿಮಗೆ ಡೌಟ್ ಇದ್ದರೆ ನೀವು ಅದನ್ನು ಕಮೆಂಟ್ ಮಾಡ್ಬೋದು ಫ್ರೆಂಡ್ಸ್. ನಾನು ಅದ್ರ ಬಗ್ಗೆ ನಿಮಗೆ ವಿಡಿಯೋಸ್ ಮಾಡಿ ಹಾಕ್ತೀನಿ.
ಇದು ನಿಮಗೆ ವಿಡಿಯೋ ಅದು ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ ಫ್ರೆಂಡ್ಸ್. ನೀವು ಲೈಕ್ ಕೊಡೋದ್ರಿಂದ ನಾನು ಮತ್ತೆ ನೆಕ್ಸ್ಟ್ ವೀಡಿಯೋಗಳನ್ನ ಹಾಕಲಿಕ್ಕೆ ನನಗೆ ಎಂಕರೇಜ್ ಆಗುತ್ತೆ, ಮೋಟಿವೇಶನ್ ಆಗುತ್ತೆ. ನೋಡಿ ಈ ಥರ ಸೆಂಟ್ರ್ ಕಟ್ ಮಾಡಿಕೊಂಡು ನಾವು ಸೆಂಟ್ರ್ ಸ್ಟಿಚ್ ಮಾಡ್ಕೊಂಡಿದ್ವಲ್ಲ ಫ್ರೆಂಡ್ಸ್, ಅದೀಗ ತೆಗಿತೀವಿ. ಆನಂತರ ಇದು ರೌಂಡ್ ಕಟ್ ಮಾಡಿಕೊಂಡು ಇದಕ್ಕೆ ಮತ್ತೆ ಸೇಮ್ ನಾನು ಹೇಳಿದ್ನೆಲ್ಲ ಕಚ್ಚಿ ಹಾಕ್ಕೊಳ್ತಾ ಹೋಗ್ತೀವಿ. ಯಾಕೆಂದರೆ ಇದು ಕಚ್ಚಿ ಹಾಕ್ಕೊಳೋದ್ರಿಂದ ನೀಟಾಗಿ ತಿರುಗತ್ತೆ ಅನ್ನೋದು ಉದ್ದೇಶ. ನೀವು ನಾರ್ಮಲ್ ಬ್ಲೌಸ್ ಎನಿ ಡಿಸೈನ್ ಕೂಡ ಮಾಡಿದಾಗೂ ಈ ಥರ ಯೂಸ್ ಮಾಡಿದರೆ, ನೀವು ಈ ಥರ ಕಚ್ಚಿ ಹಾಕ್ಕೊಂಡ್ರೆ ತಿರುಗತ್ತೆ, ನೀಟಾಗಿ ತಿರುಗತ್ತೆ. ಈಗ ತಿರ್ಸ್ಕೊಳ್ತೀನಿ ನಾನು. ಈ ಥರ ತಿರ್ಸ್ಕೊಂಡು ಮತ್ತು ಮೇಲೊಂದು ಹೊಲಿಗೆ ಹಾಕಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, ಈಗ ನೀಟಾಗಿ ತಿರ್ಸ್ಕೊಂಡಿದ್ದೀನಿ. ಅದನ್ನು ನೋಡಿ ಎಷ್ಟು ನೀಟಾಗಿ ಬಂದಿದೆ. ಇದ್ರ ಮೇಲೆ ಒಂದು ಸ್ಟಿಚ್ ಹಾಕ್ಕೋಬೇಕು. ನನ್ನ ಸ್ಟೂಡೆಂಟ್ ಮಾತಾಡ್ತಾ ಇದ್ದಾರೆ, ಅವರಿಗೆ ಸ್ವಲ್ಪ ಒಂದು ನಿಮಿಷ ಮಾತಾಡಬೇಡ್ರಿ ಅಂತ ಹೇಳ್ತಾ ಇದ್ದೆ ನಾನು. ನಮ್ಮಲ್ಲಿ ಟೈಲರಿಂಗ್ ಕ್ಲಾಸ್ ಕೂಡ ನಡೆಯುತ್ತೆ ಫ್ರೆಂಡ್ಸ್. ಆ ಟೈಲರಿಂಗ್ ಕ್ಲಾಸಿಂದು ಕೂಡ ವೀಡಿಯೋಸನ್ನು ಹಾಕಿದ್ದೀನಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ. ನಿಮಗೆ ಟೈಲರಿಂಗ್ ಕ್ಲಾಸಿಂದು ಸಿಗುತ್ತೆ, ಮತ್ತು ಬ್ಯೂಟಿ ಪಾರ್ಲರ್ದು ವೀಡಿಯೋಸ್ ಸಿಗುತ್ತೆ, ಮತ್ತು ಕುಕ್ಕಿಂಗ್ ಕೂಡ ಹಾಕಿರ್ತೀನಿ. ಎಲ್ಲ ಇದರಲ್ಲೂ ನಿಮಗೆ ಇದು ಸಿಗುತ್ತೆ ಫ್ರೆಂಡ್ಸ್ ವೀಡಿಯೋಸು. ನೀವು ಕಮೆಂಟು ಲೈಕ್ ಮಾಡೋದ್ರಿಂದ ನನಗೆ ನೆಕ್ಸ್ಟ್ ವೀಡಿಯೋಸ್ ಮಾಡೋಕ್ಕೆ ಎಂಕರೇಜ್ ಸಿಗುತ್ತೆ. ಮತ್ತು ನಿಮ್ಮ ಡೌಟ್ಗಳಿದ್ರೂ ನಾನು ಕ್ಲಿಯರ್ ಮಾಡ್ತೀನಿ. ನನ್ನ ಕೈಲಾದ ಮಟ್ಟಿಗೆ ನಾನು ಕ್ಲಿಯರ್ ಮಾಡ್ತಾ ಹೋಗ್ತೀನಿ ಫ್ರೆಂಡ್ಸ್. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡೋದ್ರಿಂದ ನಮ್ಮಂಥ ಲೇಡೀಸು ಈ ಥರದ್ದೆಲ್ಲ ಮಾಡಲಿಕ್ಕೆ ಇಂಟ್ರೆಸ್ಟ್ ಸಿಗುತ್ತೆ, ಮತ್ತು ನಿಮ್ಮ ಡೌಟ್ಸ್ ಕೂಡ ಕ್ಲಿಯರ್ ಆಗುತ್ತೆ. ನನಗೆ ಇದರಿಂದ ಖುಷಿನೂ ಆಗುತ್ತೆ. ನೋಡಿ ಫ್ರೆಂಡ್ಸ್, ಎಷ್ಟು ನೀಟಾಗಿ ತಿರುಗಿದೆ ಅಂತೇಳ್ಬಿಟ್ಟು. ಎಷ್ಟೊಂದು ಸ್ಟಿಚಿಂಗಿಂದ ಮತ್ತು ಪಾರ್ಲರಿಂದ ಮನೇನ ಮೇಂಟೈನ್ ಮಾಡ್ತಾಯಿದ್ದಾರೆ ಫ್ರೆಂಡ್ಸ್. ಅವರೆಲ್ಲರಿಗೂ ಈ ವಿಡಿಯೋನ ನಾನು ಡೆಡಿಕೇಟ್ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ನೀಟಾಗಿ ಬಂದಿದೆ. ಬ್ಯಾಕಲ್ಲಿ ತಿರುಗಿಸ್ಕೊಂಡಿರೋದು. ಈ ಡಿಸೈನ್ ರೌಂಡು ಅಂತಲ್ಲ, ಎನಿ ಡಿಸೈನ್ ಇದ್ರೂ ನಾವು ಈ ವಿಧಾನದಲ್ಲಿ ಮಾಡ್ಕೋಬೋದು. ಈಗ ಸೈಡಷ್ಟು ಸ್ಟಿಚ್ ಮಾಡಿಕೊಂಡು ನಾನು ವೇಸ್ಟನ್ನು ಕಟ್ ಮಾಡ್ಕೊತೀನಿ. ನಿಮಗೆ ಹೇರ್ ಸ್ಟೈಲಿಂಗ್ ಕೂಡ ವಿಡಿಯೋಸ್ ಸಿಗುತ್ತೆ ಫ್ರೆಂಡ್ಸ್. ಹೇರ್ ಕಟ್ಟಿಂಗ್ ಸಿಗುತ್ತೆ. ಇದು ಕ್ರಾಸ್ ಬೆಲ್ಟ್ ಹಚ್ಕೊಳೋದು.
ಇದು ತೋಳಿಂದು ಹಚ್ಚುತ್ತಾ ಇದ್ದೀನಿ ಎಂಬ್ರಾಯ್ಡ್ರು. ನೀವು ಏನೇ ಎಂಬ್ರಾಯ್ಡ್ರು ಆಗಲಿ ತೋಳಿಗೆ ಹೆಂಗೆ ಡಿಸೈನ್ ಹಾಕಿರ್ತಾರೆ ಅನ್ನೋದ್ರ ಮೇಲೆ ನೀವು ಇಟ್ಕೋಬೇಕಾಗತ್ತೆ. ನೀವು ಲೈನಿಂಗ್ ಕಟಿಂಗ್ ಮಾಡಿದ್ದನ್ನು ನೀವು ಸೆಂಟ್ರಲ್ಲಿ ಏನಾದರೂ ಡಿಸೈನ್ ಹಾಕಿದರೆ ಅದಕ್ಕೆ ಸೆಂಟ್ರನ್ನ ಗುರುತು ಮಾಡಿಕೊಂಡು ಇಟ್ಕೋಬೇಕು ಫ್ರೆಂಡ್ಸ್. ಸೈಡ್ ಮಾಡಿಕೊಂಡ್ರೆ ಇಲ್ಲ ಹಿಂಭಾಗ ಕಷ್ಟ ಆಗುತ್ತೆ, ಇಲ್ಲ ಮುಂಭಾಗ ಕಷ್ಟ ಆಗುತ್ತೆ. ನೋಡಿಕೊಂಡು ನೀವು ಇಟ್ಕೋಬೇಕಾಗತ್ತೆ. ನೋಡಿರಿ ಸೆಂಟ್ರ್ ಡಿಸೈನ್ ಇದೆ ಅಲ್ಲಿ, ಅದಕ್ಕೆ ನೀವು ಏನು ಮಾಡ್ತೀರ ಅಂದರೆ ಬ್ಲೌಸಲ್ಲಿ ಕಚ್ಚು ಹಾಕ್ಕೊಂಡಿರ್ಬೇಕು ಸೆಂಟ್ರಲ್ಲಿ. ಆ ಕಚ್ಚಿಗೆ ಅದನ್ನು ಸೆಂಟ್ರ್ ಇಟ್ಕೊಂಡು ನಾವು ತಿರ್ಸ್ಕೋಬೇಕಾಗತ್ತೆ. ಆ ಕಡೆ ಈ ಕಡೆ ಸ್ವಲ್ಪ ಬಟ್ಟೆ ಕಡಿಮೆ ಆದರೆ ನೀವು ಆಮೇಲೆ ಅಟ್ಯಾಚ್ ಮಾಡ್ಕೋಬೋದು. ಬಟ್ಟೆಗೆ ಜಾಯಿಂಟ್ ಸಮ ಬರಲಿ ಅಂದ್ಕೊಂಡು ನೀವು ಸೈಡ್ ಮಾಡಿಕೊಂಡ್ರೆ ಫ್ರಂಟಿಗೆ ಅಥವಾ ಬ್ಯಾಕಿಗೆ ಆ ಥರ ಆಗಿಬಿಡತ್ತೆ. ನೀವು ಸೆಂಟ್ರ್ ನೋಡಿಕೊಂಡೇ ಇಟ್ಕೋಬೇಕು ಡಿಸೈನ್ಸ್ನ. ಆಮೇಲೆ ಸೈಡಲ್ಲಿ ಏನಾದರೂ ಬಟ್ಟೆ ಕಡಿಮೆ ಬಂದರೆ ನೀವು ಅಟ್ಯಾಚ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ನಾವು ಬಟ್ಟೆ ನೋಡ್ಕೊಳಂಗಿಲ್ಲ, ನಾವು ಡಿಸೈನ್ ನೋಡಿಕೊಂಡು ತೋಳನ್ನು ತಿರ್ಸ್ಕೋಬೇಕಾಗತ್ತೆ ಫ್ರೆಂಡ್ಸ್. ನೋಡಿರಿ ಸೆಂಟ್ರಲ್ಲಿಂದು ಡಿಸೈನ್ ಇದೆ, ಆ ಸೆಂಟ್ರಿಗೆ ಬರೋಂಗೆ ನಾವು ಇಟ್ಕೋಬೇಕು. ಈ ಥರ ತಿರ್ಸ್ಕೊಂಡು ಹೊಲ್ಕೊತಾ ಇದ್ದೀನಿ ಫ್ರೆಂಡ್ಸ್ ನಾನು. ಫ್ರೆಂಡ್ಸ್ ಇದು ನೀವು ಭುಜ ಇಳಿಯುತ್ತೆ ಅಂತ ಹೇಳೋರಿಗೆ ನೀವು ಇದನ್ನು ಅನ್ವಯಿಸುತ್ತೆ. ನಿಮ್ಮ ಭುಜ ಇಳಿಯೋದಿಲ್ಲ. ಇದು ಈ ಥರ ಮಾಡೋದ್ರಿಂದ ನಾವು ಕಂಕ್ಳು ಶೇಪ್ ಕಡೆಗೆ ಒಂದು 1/4 ಇಂಚು ಕಟ್ ಮಾಡ್ಕೊಂಡು 1/4 ಇಂಚ್ ಶೇಪಿಗೆ ಕ್ರಾಸ್ ಕಟ್ಟಿಂಗ್ ಮಾಡಬೇಕು. ಇದರಿಂದ ನಿಮಗೆ ಭುಜ ಇಳಿಯೋ ಸಮಸ್ಯೆ ಬರೋದಿಲ್ಲ ಫ್ರೆಂಡ್ಸ್. ಮತ್ತು ಇದು ಉಕ್ಸ್ಪಟ್ಟಿ ಹತ್ರ 1/4 ಇಂಚು ನೆಕ್ ಭಾಗದಲ್ಲಿ ಜಸ್ಟ್ ಒಂಚೂರು ಕಟ್ಟಿಂಗ್ ಮಾಡ್ಕೋಬೇಕಷ್ಟೆ. ಹಿಂಗೆ ಕಟ್ಟಿಂಗ್ ಮಾಡ್ಕೊಳೋದ್ರಿಂದ ನಿಮಗೆ 2 ಕಡೆ ಕಟ್ಟಿಂಗ್ ಮಾಡ್ಕೊಳೋದ್ರಿಂದ ನಿಮಗೆ ಭುಜ ಇಳಿಯೋ ಚಾನ್ಸ್ ಬರಲಿಕ್ಕೆ ಇಲ್ಲ. 100ಗೆ 100% ಬರೋದೇ ಇಲ್ಲ ಈ ಥರ ಮಾಡೋದ್ರಿಂದ. ನೋಡಿರಿ ಈ ಥರ ಕಟ್ಟಿಂಗ್ ಮಾಡೋದ್ರಿಂದ ನಿಮಗೆ ಭುಜ ಇಳಿಯೋ ಚಾನ್ಸ್ ಕೂಡ ಬರೋದಿಲ್ಲ. ಅದಕ್ಕೆ ಫ್ರೆಂಡ್ಸ್ ನಾನು ಹೇಳೋದು, ನಮ್ಮ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ನಾನು ಕಟ್ಟಿಂಗ್ ಅಥವಾ ಸ್ಟಿಚಿಂಗ್ ಮಾಡುವಾಗ ನಿಮಗೆ ಆದಷ್ಟು ಸುಲಭವಾದ ಟ್ರಿಕ್ಸ್ಗಳನ್ನು ಹೇಳೋಕ್ಕೆ ಪ್ರಯತ್ನ ಪಡ್ತೀನಿ. ನೀವು ವಿಡಿಯೋ ಸ್ಕಿಪ್ ಮಾಡೋದ್ರಿಂದ ಈ ಥರದ್ದು ನಿಮಗೆ ಏನು ಟಿಪ್ಸ್ಗಳು ನಿಮಗೆ ಸಿಗೋದಿಲ್ಲ.
ಬೇಗ ಹೋಗ್ತೀನಾ.